ನಮಸ್ಕಾರ ಎಲ್ರಿಗೂ ಕೇರಳ ಸೀರೀಸ್ನ ಫಸ್ಟ್ ಎಪಿಸೋಡ್ಗೆ ಸ್ವಾಗತ. ಸೊ ಫಸ್ಟ್ ನಾವು ಹೊರಟಿದ್ದು ಬೆಂಗಳೂರಿಂದ ಮೈಸೂರು ಕಡೆಗೆ. ಬೆಳಗಿನ ಫ್ರೆಶ್ ಗಾಳಿ, ರೈಲ್ವೆ ಸ್ಟೇಷನ್ನ ಹಳೆ ಚಳಿ. ಬೆಂಗಳೂರಿನಿಂದ ಮೈಸೂರಿಗೆ ರೈಲ್ ಹತ್ತಿದಾಗ ನಿಜಕ್ಕೂ ಟ್ರಾವೆಲ್ ಮೂಡ್ ಅಂತೂ ನನಗೆ ಶುರು ಆಯ್ತಪ್ಪ. ರೈಲಲ್ಲಿ ಬರೋ ಬ್ರಿಡ್ಜ್ ಇರ್ಬೋದು, ಹಸಿರು ಜಮೀನು, ಮಂಜಿನ ಮಸುಕಿದ ಹಳ್ಳಿಗಳು. ಸೊ ಎಲ್ಲ ಟ್ರಿಪ್ಪಿಗೆ ಆ್ಯಕ್ಚುಲಿ ಪರ್ಫೆಕ್ಟ್ ಸ್ಟಾರ್ಟ್ ಕೊಡ್ತು. ಅಲ್ಲಿಂದ ಫಸ್ಟ್ ಹೋಗಿ ಇಳಿದಿದ್ದು ನಾವು ಮೈಸೂರು ಜಂಕ್ಷನಲ್ಲಿ. ಸೊ ಮೈಸೂರು ಜಂಕ್ಷನಲ್ಲಿ ಹೋಗಿ ಇಳಿತಿದ್ದಂಗೆ ಒಂದ್ಸತಿ ಸ್ಟೇಷನ್ ಎಕ್ಸ್ಪ್ಲೋರ್ ಮಾಡೋಣ ಅಂತ ಹೊರಟ್ವಿ. ಸ್ಟೇಷನ್ನಲ್ಲಂತೂ ತುಂಬ ಚೆನ್ನಾಗಿತ್ತು ರೀ. ಆರ್ಕಿಟೆಕ್ಚರ್ ಚೆನ್ನಾಗಿದೆ, ಅಲ್ಲಿ ಜನ ಒಂಥರ ಹಳೆಯ ವೈಬು. ಮೈಸೂರು ಅಂದರೆ ಗೊತ್ತಲ್ಲ, ರಾಯಲ್ ಫೀಲ್ ಅದು ಬಂದ್ಬಿಡುತ್ತೆ ನೀವು ಹೋಗ್ತಿದ್ದಂಗೆ. ಆ ಜನರನ್ನ ಸ್ಟೇಷನ್ ನೋಡಿದ ತಕ್ಷಣ ಸರಿ ಹಶ್ವಾಗ್ತಿತ್ತು ಅಂತ ಹೇಳಿ ಬೆಳಗ್ಗೆ ಅಲ್ಲ ತಿಂಡಿ ತಿನ್ನೋಣ ಅಂತ A to B ಕಡೆಗೆ ಹೋದೆ. ಕಾಯಿಸ್ತಾ ಕೊಟ್ಟಿದ್ದು ಊಟನೂ ಚೆನ್ನಾಗಿಲ್ಲ, ಇತ್ಲಾಗಿ ಕಾಯಿಸಿದ್ದಕ್ಕೆ ಟ್ರಿಪ್ ಮೂಡೇ ಹಾಳಾಗೋಯ್ತು. ಸರಿ ಅಂತ ಹೋಗಲಿ ಅಂತ ಆಚೆಗೆ ಬಂದ್ವಿ. ಆಚೆಗೆ ಬಂದು ಆಟೋದಲ್ಲಿ ಮೈಸೂರು ನೋಡೋಣ ಅಂತ ಹೊರಟ್ವಿ. ಮೈಸೂರಲ್ಲಿ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಬೆಂಗಳೂರಿಗಿಂತ ಟ್ರಾಫಿಕ್ ಕಮ್ಮಿ ಇದೆ. ಜೊತೆಗೆ ಅಂಕಲ್ದು ಸಿಹಿ ಮಾತುಗಳನ್ನ ಕೇಳಿ ಟೈಮ್ ಹೋಗಿದ್ದೇ ಗೊತ್ತಾಗಿಲ್ಲ. ಅಂಕಲ್ ನಮ್ಮ ಸಿಂಗಿದ ಕರ್ಕೊಂಡು ಇಳಿಸಿದ್ದೆ ಕಾರ್ಪೊರೇಷನ್ ಹತ್ರ. ಸರಿ, ಕಾರ್ಪೊರೇಷನ್ ಒಂದ್ಸತಿ ನೋಡಿಕೊಂಡು ಮೈಸೂರು ಕಾರ್ಪೊರೇಷನ್ನು, ಅಲ್ಲಿಂದ ನಾವು ಕಾಲ್ನಡಿಗೆಯಲ್ಲಿ ಹೊರಟೆ ಎಲ್ಲಿಗೆ, ದೇವರಾಜ್ ಮಾರ್ಕೆಟ್ಗೆ. ಸೊ ದೇವರಾಜ್ ಮಾರ್ಕೆಟ್ ಏನು ಸ್ಪೆಷಾಲಿಟಿ ಅಂದರೆ, ಇದು 1880s ಕಾಲದಲ್ಲಿ ಕಟ್ಟಿದ್ದು ಬ್ರಿಟಿಷರು. ಸೊ ಅಲ್ಲಿ ನಿಮಗೆ ಸೇಮ್ KR ಮಾರ್ಕೆಟ್ ಥರನೇ ಫ್ರೆಶ್ ಹೂ ಸಿಗುತ್ತೆ, ಕಲರ್ ಸಿಗುತ್ತೆ, ಮೈಸೂರು ಸ್ಯಾಂಡಲ್ ಸೋಪ್ ಸಿಗುತ್ತೆ, ಹಣ್ಣುಗಳು ಸಿಗುತ್ತೆ ಫ್ರೆಶ್ ಆಗಿರೋದು. ಜೊತೆಗೆ ಇನ್ನೊಂದೇನಪ್ಪ ಅಂದರೆ ನೀಟಾಗಿದೆ ಕಣ್ರಿ, ನೋಡಿದ್ರೆ ಖುಷಿ ಆಗುತ್ತೆ. ಮಾರ್ಕೆಟ್ ಸಕ್ಕತ್ತಾಗಿದೆ. ನಿಮಗೆ ಮಾರ್ಕೆಟಲ್ಲಿ ಎಲ್ಲೂ ಕಸ ಅದು ಇದು ಕಾಣಲ್ಲ. ಎಷ್ಟು ನೋಡಿ ನೀಟಾಗಿ ಕಾಣುತ್ತಲ್ಲ, ಇಷ್ಟೇ ನೀಟಾಗಿದೆ ಈಗ ಹೋದ್ರು ಕೂಡ. ಸೊ ಅಲ್ಲಿದ ಒಂದೊಂದು ಅಂಗಡಿ ಕೂಡ ನಿಮಗೆ ಒಂಥರ ಫೋಟೋ ವೈಪ್ ಕೊಡುತ್ತೆ, ಯಾಕಂದರೆ ಅಷ್ಟು ವೆಂಟೇಜ್ ಇದೆ. ಅಲ್ಲಿಂದ ನೆಕ್ಸ್ಟ್ ನಾವು ಸವಾರಿ ಮಾಡಿದ್ದು ಮೈಸೂರು ಪ್ಯಾಲೇಸ್. ಇದ್ರ ಬಗ್ಗೆ ಏನೂ ಹೇಳೋದೇ ಬೇಡ, ಇದೊಂಥರ ಆ್ಯಂಟಿಕ್ ಪೀಸ್. ಸೊ ಮೈಸೂರಿಗೆ ಹೋಗಿ ಮೈಸೂರು ಪ್ಯಾಲೇಸ್ ನೋಡಿಲ್ಲ ಅಂದರೆ ಹಿಂಗೆ ನೋಡಿ, ಆ ಕಂಬಗಳು ನೋಡಿ, ಪ್ರತಿಯೊಂದು ಪೇಂಟಿಂಗು ಗೋಲ್ಡನ್ ಟಚ್ ಕೊಟ್ಟಿದ್ದಾರೆ, ತುಂಬ ಚೆನ್ನಾಗಿದೆ. ಇದ್ರ ಬಗ್ಗೆ ನಾನೇನು ಹೇಳಲ್ಲ, ಯಾಕೆಂದರೆ ಎಲ್ರಿಗೂ ಗೊತ್ತಿರೋ ವಿಷಯ. ಅಲ್ಲಿಂದ ನಾವು ಹೊರಟಿದ್ದು ಚಾಮುಂಡಿ ಬೆಟ್ಟಕ್ಕೆ. ಸೊ ಚಾಮುಂಡಿ ಬೆಟ್ಟಕ್ಕೆ ಹೋಗ್ತಾ ಒಂದು ವೈಬ್ ಇದೆಯಲ್ಲ, ಮೌಂಟೇನ್ ಘಾಟ್ ಥರ ಚಿಕ್ಕದಾಗಿ ಒಂದು ಘಾಟು. ನಿಮಗೆ ಅಲ್ಲಿಂದ ಮೇಲೆ ನಿಂತು ನೋಡಿದ್ರೆ ಏನು ಮೈಸೂರು ಕಾಣುತ್ತೆ, ತುಂಬ ಚೆನ್ನಾಗಿದೆ. ಅದಾದಮೇಲೆ ದೇವ್ರ ದರ್ಶನ ಮಾಡ್ಕೊಂಡ್ವಿ. ಅಲ್ಲಿ ಚಾಮುಂಡಿ ದೇವಸ್ಥಾನಕ್ಕೆ ಹೋಗಿ ದರ್ಶನ ಮಾಡಿ ಚಾಮುಂಡೇಶ್ವರಿ ಮುಂದೆ ಸರಿ ಅಂತ ರಾತ್ರಿ ಬಸ್ ಹತ್ಕೊಂಡು ಹೊರಟೇ ಬಿಟ್ವಿ ಕೇರಳ ಕಡೆಗೆ. ಸೊ ಕೇರಳಕ್ಕೆ ಹೋಗಿ ಫಸ್ಟು ನಾವು ನೋಡಿ ಕೇರಳ ಪ್ರಸಿದ್ಧ ಗುರುವಾಯೂರು ಶ್ರೀ ಕೃಷ್ಣ ದೇವಾಲಯಕ್ಕೆ ತಲುಪಿದ್ದೇವೆ. ಇಲ್ಲಿ ಕಾಲಿಟ್ಟ ಕ್ಷಣ ಒಂದೊಂದು ಸ್ಪೆಷಲ್ ಡಿವೈನ್ ವೈಬ್ ಅನಿಸ್ತು. ಪುರಾಣಗಳ ಪ್ರಕಾರ ಈ ವಿಗ್ರಹನ ಗುರು ಮತ್ತು ವಾಯುದೇವರು ಇಟ್ಟು ಹೋಗಿದ್ರಂತೆ ಈ ಸ್ಥಳದಲ್ಲಿ, ಅದಕ್ಕೆ ಇದನ್ನು ಗುರುವಾಯೂರು ಅಂತ ಕರೀತಾರೆ. ಸೊ ದೇವಾಲಯಕ್ಕೆ ಹೋಗುವಾಗ ಟ್ರೆಡಿಷ್ನಲ್ ಡ್ರೆಸ್ ಕಂಪಲ್ಸರಿ, ಪುರುಷರಿಗೆ ಪಂಚಶೈಲ್ಯ ಹಾಕಲೇಬೇಕು. ಸೊ ನಾವು ಅಲ್ಲಿ ಹೋಗಿ ಪರ್ಚೇಸ್ ಮಾಡಿ ಹಾಕ್ಕೊಂಡ್ವಿ. ನಂತರ ಸಿಗೋ ಪಾಯಸ ಇದೆಯಲ್ಲ, ಅದು ಲಿಟ್ರಲಿ ಡಿವೈನ್. ಅದೇ ಗುರುವಾಯೂರ್ನ ಸ್ಪೆಷಲ್ ಚಾಮ್ ಅಂತ ಹೇಳ್ಬೋದು. ಇಲ್ಲಿ ಬಂದರೆ ಆ್ಯಕ್ಚುಲಿ ಮೈಂಡ್ ಕಾಮ್ ಆಗುತ್ತೆ. ನಾವು ಟ್ರಿಪ್ ಶುರು ಮಾಡೋಕ್ಕೆ ಮುಂಚೆ ನಮ್ಮ ಮೈಂಡ್ನ ಕಾಮಾಗಿ ಇಟ್ಕೊಂಡು ಹೋಗೋಕ್ಕೆ ಅಂತ ಈ ಜಾಗಕ್ಕೆ ಹೋದ್ವಿ. ತುಂಬ ಕಾಮ್ ಆಯಿತು. ಸೊ ಗುರುವಾಯೂರಿಂದ ಹೊರಟ ಮೇಲೆ ನಾವು ಹೊರಟಿದ್ದು ಒಗಮನ್ ಕಡೆಗೆ. ಸೊ ಒಗಮನ್ ಕಡೆಗೆ ಹೋಗೋತ್ತಿಗೆ ಅದೇ ಒಂದು ಎಕ್ಸ್ಪೀರಿಯನ್ಸ್ ಡಿಫ್ರೆಂಟ್ ಇತ್ತು. ಆ ತಂಪಾದ ಗಾಳಿ, ಫುಲ್ ಮೌಂಟೇನ್ ಘಾಟ್ಸ್ ಇತ್ತು, ತುಂಬ ಚೆನ್ನಾಗಿತ್ತು ವೈಬು. ಹೀಗೆ ಮೌಂಟೇನ್ ಆಲ್ಮೋಸ್ಟ್ ನಾವು ಸುಮಾರು ಹೊತ್ತಾಯ್ತು. ಆ್ಯಕ್ಚುಲಿ ನಾವು ರಾತ್ರಿ ತನಕನೂ ಆಲ್ಮೋಸ್ಟ್ ಹೋಗ್ತಾನೆ ಇದ್ವಿ. ನಮಗೆ ಸಾಕಾಗೋಯ್ತು, ಏನಪ್ಪ ಈ ಒಗಮನ್ ಸಿಗಂಗೆ ಇಲ್ಲ ಅಂತ. ಸೊ ಒಗಮನ್ಗೆ ಫೈನಲಿ ಹೋದ್ವಿ. ಅಲ್ಲಿದ್ದು ಲೊಕೇಶನ್ ನೋಡ್ಬೋದು ನೀವು, ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ. ಹೋದರೆ ಒಂದು ಮನ್ಸಿಗೆ ಬರಲ್ಲ. ಅಲ್ಲಿಂದ ನಾವು ಮುಟ್ಟಿದ್ದು ವಿಂಟಲ್ ಕ್ರಿಸ್ಟಲ್ ರೆಸಾರ್ಟ್ಗೆ. ಸೊ ರೂಮ್ ಚೆಕ್ ಇನ್ ಮಾಡ್ಕೊಂಡ್ವಿ, ಬ್ಯಾಗೆಲ್ಲ ಇಟ್ಟು ಸ್ವಲ್ಪ ರಿಲ್ಯಾಕ್ಸ್ ಮಾಡ್ತಾ ಆರಾಮಾಗೆ ಆ ಸರೌಂಡಿಂಗ್ಸ್ನ ನೋಡಿಕೊಂಡು ಹಂಗೆ ರಾತ್ರಿ ಒಳ್ಳೆ ನಿದ್ದೆ ಬಂತು. ಸೊ ಮಲ್ಕೊಂಡ್ವಿ. ಮಾರನೇ ದಿನ ಏನಾಯ್ತಂತ ನೆಕ್ಸ್ಟ್ ಪಾರ್ಟ್ನಲ್ಲಿ ತಿಳಿಸ್ಕೊಡ್ತೀನಿ.
ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಫಾಲೋ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್. ಇವ ಯಾರೇ? ಅವನು ಯಾರ್ಯಾರು ಬರ್ತಾರೋ ಮರ ಈ ಮನ್ಯಾಗ?